ಹಾಯ್ ಆಲ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ತುಂಬ ದಿವಸ ಆದಮೇಲೆ ಮೆಹಂದಿ ಹಾಕ್ಕೋತಾ ಇದ್ದೀನಿ. ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಆಯ್ತೇನೋ. ನನ್ನ ಚಿಕ್ಕ ಮಗ ಹೊಟ್ಟೆಲಿದ್ದಾಗ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೋಲ್ಡ್ ಆಗುತ್ತೆ ಅಂತ ಹಾಕ್ಕೊಂಡಿರಲಿಲ್ಲ. ಆಮೇಲೆ ಅವನು ಚಿಕ್ಕವನು ಅಂತ ಅವನು ಹಾಕೋಕೆ ಬಿಡಲ್ಲ ಅಂತ ಇಷ್ಟು ದಿವಸ ಹಾಕ್ಕೊಂಡಿಲ್ಲ. ಇನ್ನು ಇವತ್ತು ತುಂಬ ದಿವಸ ಆಯಿತು ಹಾಕ್ಕೋಬೇಕು ಅನ್ನಿಸ್ತಾ ಇತ್ತು. ಅವನಿಗೆ ಮಲಗಿಸಿ ಇವಾಗ ಹಾಕೋಣ ಅಂತ ಕೂತ್ಕೊಂಡಿದ್ದೀನಿ. ಅವ್ನು ಹೇಳ್ದೆ ಹೋದರೆ ನನ್ನ ಮೆಹಂದಿ ಕಂಪ್ಲೀಟ್ ಆಗುತ್ತೆ, ಎದ್ರೆ ಇನ್ನು ಅರ್ಧಕ್ಕೆ ನಿಲ್ಲಿಸ್ಬೇಕಾಗುತ್ತೆ. ನೋಡೋಣ, ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಎದ್ರೆ ಅಲ್ಲಿಗೆ ನಿಲ್ಲಿಸೋದಿಲ್ಲ ಅಂದರೆ ಕಂಪ್ಲೀಟ್ ಮಾಡ್ಕೊಳ್ಳೋದು. ಮೊದಲೆಲ್ಲ ತುಂಬಾ ಮೆಹಂದಿ ಹಾಕೋತಾ ಇದ್ದೆ. ಕೈಯಿಂದ ಅದು ಮೆಹಂದಿ ಅಳಿಸ್ಕೋಕೆ ಬಿಡ್ತಾ ಇರಲಿಲ್ಲ, ಮತ್ತೆ ಇನ್ನೊಂದು ಹಾಕೋದು, ಇದೇ ಥರ ಮಾಡ್ಕೊಂಡಿರ್ತಾಯಿದ್ದೆ. ಇವಾಗ ತುಂಬ ಅಂದರೆ ತುಂಬಾ ಕಡಿಮೆ ಆಗಿದೆ. ಮಕ್ಕಳಿದಾರಲ್ಲ, ಹಾಗೆ ಮನೇಲೂ ಕೆಲಸ ಇರುತ್ತೆ ಅಂತ ಹಾಕೋಕ್ಕೆ ಆಗ್ತಾಯಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಪಿಕ್ಚರ್ಸ್ ಬಿಟ್ಟಿದೆ ನೋಡಿ, ಆ ಥರ ಹಾಕೋತಾ ಇದ್ದೆ ಮೊದಲೆಲ್ಲ. ಇವಾಗ ಒಂಚೂರು ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಹಾಕೋತಾ ಇದ್ದೀನಿ. ನಾನೇನು ಕ್ಲಾಸು ಅದೆಲ್ಲ ಮಾಡಿಲ್ಲ. ಅದೇನೋ ಅಂತಾರಲ್ಲ, ಹಾಡ್ತಾ ರಾಗ, ಕುಣಿತಾ ತಾಳ ಅಂತ, ಅದೇ ಥರ ನಾನು ಹಾಕ್ತಾ ಹಾಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಾನೇನು ಎಕ್ಸ್ಪರ್ಟ್ ಅಂತ ಹೇಳ್ತಾ ಇಲ್ಲ, ಹಾಗೆ ಒಂಚೂರು ಹಾಕೋತೀನಿ ತಕ್ಕ ಮಟ್ಟಿಗೆ ಅಂತ ಅಂದ್ಕೋತೀನಿ. ಸಿಟಿ ಕಡೆ ಆದರೆ ದುಡ್ಡು ಕೊಟ್ಟು ಮೆಹಂದಿ ಹಾಕೋತಾರೆ, ಆದರೆ ನಮ್ಮ ಹಳ್ಳಿ ಕಡೆ ಆ ಥರ ಅಲ್ಲ. ದುಡ್ಡು ಕೊಟ್ಟೆಲ್ಲ ಹಾಕ್ಕೊಳಕ್ಕೆ ಹೋಗಲ್ಲ. ಅಕ್ಕಪಕ್ಕದ ಮನೇಲಿ ಬಂದರೆ ಅವ್ರ ಹತ್ರನೇ ಹಾಕಿಸ್ಕೊಳ್ಳೋದು. ಒನ್ ಟೈಮಲ್ಲಿ ಅಂದರೆ ನಾವು ಚಿಕ್ಕವರಿದ್ದಾಗ ನಾನು ಮೆಹಂದಿ ಹಾಕೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ಇದ್ದರು. ಅಂದರೆ ಹಬ್ಬದ ಟೈಮಲ್ಲಿ ಇಲ್ಲ ಮದುವೆ ಟೈಮಲ್ಲಿ ಎಲ್ಲರೂ ನಮ್ಮ ಮನೆಗೆ ಬರ್ತಾಯಿದ್ರು ಮೆಹಂದಿ ಹಾಕ್ಕೊಳ್ಳೋಕ್ಕಂತ. ನಂಗೆ ಮೆಹಂದಿ ಹಾಕ್ಕೊಳ್ಳೋದು ಮತ್ತು ಹಾಕೋದು ಎರಡೂ ಇಷ್ಟ ಆಗುತ್ತೆ. ಯಾರೂ ಸಿಗಲಿಲ್ಲ ನಂಗೆ ಮೆಹಂದಿ ಹಾಕೋಕ್ಕೆ ಅಂದರೆ ನನ್ನ ಅಕ್ಕ ಅಥವಾ ತಂಗಿ ಕೂರಿಸ್ಕೊಂಡು ಅವ್ರಿಗೆ ಮೆಹಂದಿ ಹಾಕ್ಕೊಂಡು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೆ ಮನೆಯಲ್ಲೇ ಅಷ್ಟೇ. ನನ್ನ ಮಗ ಎದ್ದೇಳ್ತಾನಂತ ಬೇಗ ಮಾಡ್ಕೋಬೇಕಂತ ಸಿಂಪಲ್ಲಾಗಿ ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ಒಂದು 3-4 ದಾಸವಾಳದ ಹೂವನ್ನು ಬಿಡಿಸ್ಕೊಂಡು ಅದ್ರ ಅಕ್ಕಪಕ್ಕ ಎಲೆ ಥರ ಮಾಡಿಕೊಂಡು ಸಿಂಪಲ್ಲಾಗಿ ಮುಗಿಸ್ಕೋತಾ ಇದ್ದೀನಿ. ಇವಾಗ 1 ಅವರ್ ಮೊದಲು ಒಂದು ಸ್ವಲ್ಪ ಕೈಯಲ್ಲಿ ಮೆಹಂದಿ ಹಾಕ್ಕೊಂಡಿದ್ದೆ. ಇನ್ನು ನನ್ನ ಮಗ ಎದ್ದ ಅಂತ ನೀಟಾಗಿ ವಾಶ್ ಮಾಡಿಕೊಂಡೆ, ಆದರೂ ಒಂದು ಸ್ವಲ್ಪ ಕಾಣಿಸ್ತಾ ಇದೆ ಅದು. ಇನ್ನು ಅದ್ರ ಮೇಲೆ ಹಾಕೋತಾ ಇದ್ದೀನಿ ಇವಾಗ. ಮತ್ತು ಸೈಡಲ್ಲಿ ಒಂದು ಸ್ವಲ್ಪ ಫೋಟೋ ಬರ್ತಾಯಿದೆ ನೋಡಿ, ಮೊದಲು ಈ ಥರ ಹಾಕೋತಾ ಇದ್ದೆ. ಇವಾಗ ಒಂಚೂರು ಪರವಾಗಿಲ್ಲ ಅನ್ನಿಸ್ತಾ ಇದೆ. ಕೈ ಒಂದು ಸ್ವಲ್ಪ ಫಾಸ್ಟಾಗೂ ಆಗ್ತಾಯಿಲ್ಲ, ಡಿಸೈನು ಒಂಚೂರು ಜ್ಞಾಪಕನೂ ಆಗ್ತಾಯಿಲ್ಲ. ಕಂಟಿನ್ಯೂಸ್ ಆಗಿ ಹಾಕ್ಕೊಂಡಿದ್ರೆ ತಲೆಯಲ್ಲಿ ಒಂದಾದ್ಮೇಲೆ ಒಂದು ಡಿಸೈನ್ಗಳು ಅದಾಗದೆ ಬರ್ತಾ ಹೋಗುತ್ತೆ. ಕೆಲಸ ಎಲ್ಲ ಆದಮೇಲೆ ಸುಮ್ಮನೆ ಕೂತ್ಕೊಂಡಾಗ ಈ ಥರ ಏನಾದರೂ ಮಾಡಬೇಕು ಅನಿಸುತ್ತೆ ನನಗೆ. ಅಂದರೆ ಸಾರಿ ಕುಚ್ಚು ಕಟ್ಟೋದು, ಇಲ್ಲ ಮೆಹಂದಿ ಹಾಕ್ಕೊಳ್ಳೋದು, ಇಲ್ಲ ಮನೇಲಿ ಏನಾದರೂ ಡೆಕೋರೇಟ್ ಐಟಮ್ಗಳು ಮಾಡೋದು, ಈ ಥರ ಏನಾದರೂ ಮಾಡ್ಕೊಂಡಿರಲೇಬೇಕನ್ಸುತ್ತೆ. ಸುಮ್ಮನೆ ಕೂರೋಕ್ಕಾಗಲ್ಲ. ಇಷ್ಟು ದಿವಸ ಇಬ್ಬರು ಮಕ್ಕಳು ಚಿಕ್ಕವರು ಅಂತ ಏನು ಮಾಡೋಕ್ಕೂ ಹೋಗಿರಲಿಲ್ಲ. ಇವಾಗ ಪರವಾಗಿಲ್ಲ, ದೊಡ್ಡವನು ಒಂದು ಸ್ವಲ್ಪ ಸ್ಕೂಲ್ಗೆ ಹೋದ್ಮೇಲೆ ಚಿಕ್ಕವನು ಮಲ್ಕೊಂಡಾಗ ಫ್ರೀ ಇರ್ತೀನಲ್ಲ, ಅಂಥ ಟೈಮಲ್ಲಿ ಮತ್ತೆ ಏನಾದರೂ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಮನೇಲೇ ಫ್ರೀಯಾಗಿ ಕೂತ್ಕೊಂಡಾಗ ಸುಮ್ಮನೆ ಮನೇಲಿ ನನಗೆ ಏನಾದರೂ ಹೊಸದಾಗಿ ಕಲ್ತಂಗೂ ಆಗುತ್ತೆ ಮತ್ತು ಟೈಮ್ ಪಾಸು ಆಗುತ್ತೆ ಅಂತ ಸುಮ್ಮನೆ ಏನಾದರೂ ಮಾಡ್ಕೊಂಡಿರ್ತೀನಿ ಮನೇಲೇ ನಾನು. ಏನು ಮಾಡಿದ್ರು ನನ್ನ ಮಗ ಸ್ಕೂಲ್ಗೆ ಹೋಗಿ ಬರೋ ಅಷ್ಟರಲ್ಲೇ ಮಾಡ್ಕೋಬೇಕು. ಇನ್ನು ಅವನು ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸೋದು, ಊಟ ಮಾಡಿಸೋದು, ಅವನಿಗೆ ಹೋಮ್ವರ್ಕ್ ಮಾಡಿಸೋದು, ಇನ್ನು ಇಬ್ಬರು ಸೇರ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವ್ರಿಗೆ ನೋಡ್ಕೊಳ್ಳೋದು, ಈ ಥರದಲ್ಲೇ ಟೈಮ್ ಹೊರಟೋಗುತ್ತೆ. ಮಧ್ಯಾಹ್ನ 1 ಅವರ್ 2 ಅವರಲ್ಲೇ ಈ ಥರ ಕೆಲಸ ಏನಾದರೂ ಇದ್ದರೆ ಮಾಡ್ಕೋತೀನಿ.
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲ ವಿಡಿಯೋಗಳಿಗೂ ದಯವಿಟ್ಟು ಲೈಕ್ ಮಾಡಿ. ಈ ಥರ ಬಂದಿದೆ ನೋಡಿ ಡಿಸೈನು. ನಾನು ಒಂಚೂರು ಬಿಡಿಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗ ಎದ್ದೇ ಬಿಟ್ಟ. ಈ ಕಡೆ ಮಾತ್ರ ಆಗಿತ್ತು, ಇನ್ನು ಈ ಕಡೆ ಹಾಕೋದು ಬಾಕಿ ಇತ್ತು. ಅಷ್ಟರಲ್ಲಿ ಎದ್ಬಿಟ್ಟ. ಇನ್ನು ದೊಡ್ಡ ಮಗ ಇದ್ನಲ್ಲ, ಅವನಿಗೆ ಆಟ ಆಡಿಸ್ಕೊಂಡಿರೋ ಅಷ್ಟರಲ್ಲಿ ಈ ಕಡೆ ಹಾಕ್ಕೊಂಡ್ಬಿಟ್ಟೆ. ಇನ್ನು ನಾನು ಸಿಂಪಲಾಗಿ ಬಿಡಿಸ್ಕೊಂಡಿದ್ದೀನಿ. ಇನ್ನು 1.5 ವರ್ಷ 2 ವರ್ಷ ಗ್ಯಾಪ್ ಆಯ್ತಲ್ಲ ನಾನು ಮೆಹಂದಿ ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಬಂದಿಲ್ಲೇನೋ ಗೊತ್ತಿಲ್ಲ. ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ನನಗೂ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದೇನೋ. ಗ್ಯಾಪ್ ಆಯ್ತಲ್ಲ ನಂದು, ಅದಕ್ಕೆ ಒಂಚೂರು ಪರವಾಗಿನ ಅನ್ನೋ ಮಟ್ಟಿಗೆ ಬಂದಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.